ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋಲಿ ಏನು ಅಂತ ಗೆಸ್ ಮಾಡಿ ನೋಡೋಣ. ಸೊ ಏನಂದರೆ ಹೋಳಿಗೆ ಮಾಡೋದು ಹೇಗೆ ಅಂತ ತೋರಿಸಿ. ಅದಕ್ಕೂ ಮುಂಚೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿ, ಸೊ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮೊದಲು ಇಲ್ಲಿ ನಾನು ಅರ್ಧ kg ಬೇಳೆ ತೊಗೊಂಡಿದ್ದೀನಿ. ಸೊ ಅರ್ಧ kg ಬೇಳೆ ತೊಗೊಂಡು ಅದಕ್ಕೆ ಸರಿಯಾಗಿ ಬೇಕಾದಷ್ಟು ಬೆಲ್ಲನ ತೊಗೊಬೇಕು. ಸೊ ಮೊದಲು ಬೇಳೆನ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡು ಅದನ್ನು ಕುದಿಸ್ಬೇಕು. ಸೊ ಚೆನ್ನಾಗಿ ಬಾಯ್ಲ್ ಮಾಡಿದ್ರೆ ಫುಲ್ ತುಂಬ ನುಣ್ಣಕ್ಕೆ ಬಾಯ್ಲ್ ಮಾಡಬಾರ್ದು, ಒಂದು ಸ್ವಲ್ಪ ಮೆತ್ತಕ್ಕಿರಬೇಕು. ಅಂದರೆ ಕಾಳನ್ನ ಬೇಳೆನ ಕೈಯಲ್ಲಿ ಇಟ್ಕೊಂಡು ನೋಡಿದ್ರೆ ಮುರಿದೋಗ್ಬೇಕು, ಅಷ್ಟವರೆಗೂ ಮಾಡಿಕೊಂಡು ಅದಕ್ಕೆ ಬೆಲ್ಲ ಮತ್ತು ಏಲಕ್ಕಿ ಹಾಕಿ ಮಿಕ್ಸಿಗೆ ಮಾಡಿ ಗ್ರೈಂಡ್ ಮಾಡಿ ಇಟ್ಕೊಂಡು ಅದನ್ನ ಗಟ್ಟಿಯಾಗಿ ಪೂರ್ಣ ಬರೋ ಸೈಜ್ಗೆ ಮಾಡಿಟ್ಕೊಬೇಕು. ಅಂದರೆ ಫುಲ್ ತುಂಬ ನುಣ್ಣಗೆ ಮಾಡಿಕೊಂಡ್ರೆ ಪೂರ್ಣ ಅನ್ನೋದು ಸರಿಯಾಗಿ ಬರಲ್ಲ, ಪೂರ್ಣಿಮೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳಿ, ನೀರಾಗಿ ಜಾಸ್ತಿ ಅದಕ್ಕೋಸ್ಕರ ಬೇಳೆನ ಜಾಸ್ತಿ ಫುಲ್ಲು ಚೆನ್ನಾಗಿ ಬೇಯಕ್ಕೆ ಬಿಡಬಾರ್ದು. ಕೈಯಲ್ಲಿ ಬೇಳೆ ಇಟ್ಕೊಂಡೆ ಮೂತೋಗೋ ಆ ರೀತಿ ಮಾಡ್ಕೊಬೇಕು. ಆಮೇಲೆ ಒಂದು ಪ್ಲಾಸ್ಟಿಕ್ ಕವರ್ ತೊಗೊಳ್ಳಿ. ನಿಮಗೆ ಹೋಳಿಗೆ ಕವರ್ ಸಿಕ್ಕಿಲ್ಲ ಅಂದರೆ ಏನು ಮಾಡ್ತೀರಾ ಅಂದರೆ ಮನೇಲಿ ಆಯಿಲ್ ಪ್ಯಾಕೆಟ್ ಇರುತ್ತಲ್ವ, ಸೊ ಆಯಿಲ್ ಪ್ಯಾಕೆಟ್ ಯೂಸ್ ಮಾಡಾದ್ಮೇಲೆ ಪ್ಯಾಕೆಟ್ನ ಕಟ್ ಮಾಡಿಬಿಟ್ಟು ಆ ಕಟ್ ಮಾಡಿರೋ ಪ್ಯಾಕೆಟಿನ ನಾವು ಹೋಳಿಗೆಗೆ ಯೂಸ್ ಮಾಡ್ಕೊಬೋದು. ಇಲ್ಲ ಅಂದರೆ ನಿಮಗೆ ಹೋಳಿಗೆ ಕವರ್ ಕೂಡ ಅಂಗಡೀಲಿ ಕೇಳಿದ್ರೆ ಆಚೆ ಕಡೆ ಕೂಡ ಅವೈಲೇಬಲ್ ಇರುತ್ತೆ. ಸೊ ಇವಾಗ ನಾನು ಈ ರೀತಿ ಮೊದಲು ಮೈದಾ ಹಿಟ್ಟು ಹಾಕಿ ಸ್ವಲ್ಪ ಮೈದಾ ಮತ್ತು ಚಿರೋಟಿ ರವೆ ಮತ್ತು ಸ್ವಲ್ಪ ಅರಶಿನ ಹಾಕಿ ಚೆನ್ನಾಗಿ ಆಯಿಲ್ ಹಾಕ್ಬಿಟ್ಟು ನೀರಾಕಿ ಚೆನ್ನಾಗಿ ಕಲಸಿಟ್ಟಿದ್ದೀನಿ. ಸೊ ಕಲಸಿಟ್ಟು 2 hours ನಾನು ಅದನ್ನ ಸೈಡ್ಗೆ ಇಕ್ಕಿದ್ದೆ. ಸೊ 2 hours ಚೆನ್ನಾಗಿ ಅದನ್ನ ಮ್ಯಾಗ್ನೇಟ್ ಮಾಡಿದ್ರೆ ತುಂಬಾ ಸಾಫ್ಟ್ ಕನ್ಸಿಸ್ಟೆನ್ಸಿ ಬರುತ್ತೆ. ಆವಾಗ ನಮ್ಮ ಹೋಳಿಗೆ ಅನ್ನೋದು ತುಂಬಾ ಸಾಫ್ಟಾಗಿರುತ್ತೆ, ತಿನ್ನೋಕ್ಕೂ ಸಖತ್ತಾಗಿರುತ್ತೆ. ಸೊ ನೋಡಿ, ಆಮೇಲೆ ಈ ರೀತಿ ಸ್ವಲ್ಪ ಚಿಕ್ಕ ಪೂರ್ಣಿಮೆ ತೊಗೊಂಡು ಅದು ಒಳಗಡೆ ಇಕ್ಕಿ ಪ್ರೆಸ್ ಮಾಡಿಕೊಂಡು ನಿಧಾನಕ್ಕೆ ಆಯಿಲ್ನ ಅಂಟ್ಕೊಳ್ಳಿ ಕೈಗೆ. ಸೊ ಕೈಗೆ ಆಯಿಲ್ ಇಟ್ಕೊಂಡು ನಿಧಾನಕ್ಕೆ ಈ ರೀತಿ ಮಾಡ್ಕೊಳ್ಳಿ. ನಿಮಗೆ ದೊಡ್ಡದು ಮಾಡೋಕ್ಕಾಗಿಲ್ಲ ಅಂದರೂ ಚಿಕ್ಕದಾಗಿ ಮಾಡಿಕೊಂಡ್ರೂ ಟೇಸ್ಟ್ ಆಗಲಿ ಎಲ್ಲಾಗಲಿ ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತು ಯಾವಾಗಲೂ ಹೋಳಿಗೆ ಮಾಡಬೇಕಾದ್ರೆ ನಾವು ಎಷ್ಟು ಸಣ್ಣ ಸೈಜಿಗೆ ತಟ್ಟಿದ್ರೆ ಅಷ್ಟು ಸಾಫ್ಟಾಗಿರುತ್ತೆ. ನಾವೇನಾದರೂ ಸ್ವಲ್ಪ ದಪ್ಪ ಮಾಡಿಬಿಟ್ರೆ ಏನಾಗುತ್ತೆ, ಅದು ತುಂಬಾ ಊದ್ಕೊಂಡ್ಬಿಡುತ್ತೆ. ಯಾಕಂದರೆ ಮೈದಾ ಹಿಟ್ಟಲ್ವ, ಅದಕ್ಕೋಸ್ಕರ ತುಂಬಾ ಊದುತ್ತೆ. ಅದಕ್ಕೋಸ್ಕರ ನಾವು ತುಂಬಾ ತಿನ್ನಾಗಿ ಅದನ್ನು ಒತ್ತಬೇಕು. ಎಷ್ಟು ತಿನ್ನಾಗಿ ಒತ್ತಿದ್ರೆ ಅಷ್ಟು ಚೆನ್ನಾಗಿ ನಮಗೆ ಹೋಳಿಗೆ ಟೇಸ್ಟ್ ಅನ್ನೋದು ಇರುತ್ತೆ. ನನಗಂತೂ ಹೋಳಿಗೆ ತುಂಬಾ ಇಷ್ಟ. ಸ್ವೀಟ್ಸಲ್ಲಿ ಫಸ್ಟು ನನಗೆ ಇಷ್ಟ ಆಗಿರೋದೆ ಹೋಳಿಗೆ. ಸೊ ನಾನು ಫಸ್ಟು ಯಾವಾಗಲೂ ಸ್ವೀಟ್ಸಲ್ಲಿ ಹೋಳಿಗೆ ಅಂದ್ರೇ ತುಂಬ ಇಷ್ಟಪಡ್ತೀನಿ. ಸೊ ನನಗಂತೂ ಹೋಳಿಗೆ ಅಷ್ಟು ತುಂಬಾ ಇಷ್ಟ. ಕಾಯಿ ಒಬ್ಬಟ್ಟು ತುಂಬಾ ಚೆನ್ನಾಗಿರುತ್ತೆ, ಹಾಗೆ ಬೇಳೆ ಒಬ್ಬಟ್ಟು ತುಂಬಾ ಚೆನ್ನಾಗಿರುತ್ತೆ ಮತ್ತು ಹೆಲ್ತಿ ಕೂಡ ತುಂಬಾ ಒಳ್ಳೆಯದು. ಈ ರೀತಿ ಮಾಡ್ಕೊತೀನಿ ನೋಡಿ. ನಾನು ಈ ರೀತಿ ದೊಡ್ಡದಾಗಿ ನಿಮಗೆ ಆಗಿಲ್ಲ ಅಂತಂದರೆ ಚಿಕ್ಕದಾಗಿ ಮಾಡ್ಕೊಂಡು ಕೂಡ ತೊಟ್ಟಿ, ಸೊ ಚೆನ್ನಾಗಿರುತ್ತೆ. ಸೊ ನೋಡಿದ್ರೆ ಈ ರೀತಿ ಕೈಯಲ್ಲಿ ನೀಟಾಗಿ ಇದನ್ನು ತಟ್ಕೋಬೇಕು. ಸೊ ತುಂಬ ಎಷ್ಟು ತಿನ್ನಾಗಿರಬೇಕು, ಎಷ್ಟು ಪೇಪರ್ ಥರ ಸಣ್ಣಕ್ಕಿದ್ರೇ ಅಲ್ಲಿ ಊದ್ಕೊಳ್ಳಲ್ಲ, ಇಲ್ಲ ಅಂದರೆ ಅಲ್ಲಿ ತುಂಬ ಊದ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಸಣ್ಣಕ್ಕೆ ಒತ್ಕೊಳ್ಳಿ. ನನಗೆ ಇದು ಒಕೇಶ್ನಲ್ಲಿ ಹಬ್ಬದ ಟೈಮಲ್ಲೇ ತಿನ್ನಬೇಕು ಅಂತಲ್ಲ, ನನಗೆ ಯಾವಾಗ ಬೇಕಾದ್ರೆ ಅವಾಗ ತಿನ್ನಬೇಕು ಅನ್ಸುತ್ತೆ, ನಾನು ಈ ರೀತಿ ಮಾಡ್ಕೊಂಡು ತಿಂದುಬಿಡ್ತೀನಿ. ನನಗೆ ಅಂತೂ ತುಂಬಾ ಹೋಳಿಗೆ ಅನ್ನೋದು ತುಂಬ ಇಷ್ಟ. ಸೊ ಪ್ಯಾನ್ ಇಕ್ಬಿಟ್ಟು ಆಯಿಲ್ ಹೀಟ್ ಆದಮೇಲೆ ಆಯಿಲ್ ಹಾಕಿ, ಸೊ ಕವರಿಂದ ಎತ್ಕೊಂಡು ನಿಧಾನಕ್ಕೆ ಅದನ್ನ ಪ್ಯಾನ್ ಮೇಲೆ ಹಾಕಿ, ಸೊ ಪ್ಯಾನ್ ಮೇಲೆ ಹಾಕಿ ಒಂದು 2 minutes ಬೇಯಕ್ಕೆ ಬಿಡಬೇಕು. ಸೊ 2 minutes ಚೆನ್ನಾಗಿ ಬೇಯಿದ್ರೆ ಅದು ಕೆಳಗಡೆ ಎಲ್ಲ ಒಂದು ಸೈಡ್ ನೀಟಾಗಿ ಬೆಂದಾದ್ಮೇಲೆ ನಾವು ಇನ್ನೊಂದು ಸೈಡನ್ನ ಅದನ್ನು ತಿರುಗಿಸ್ಕೋಬೋದು. ಸೊ ನೋಡಿ, ಈ ರೀತಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಸೊ ಬೇಯಿಸ್ಕೊಂಡು ಇದನ್ನ ಬಿಸಿಯೇ ಮಾಡಿಕೊಂಡು ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ತುಪ್ಪ ಹಾಕ್ಕೊಂಡ್ರೆ ಬಿಸಿ ಹೋಳಿಗೆಗೆ ಹಾಕ್ಕೊಂಡು ತಿಂದರೆ ಅಷ್ಟು ಚೆನ್ನಾಗಿರುತ್ತೆ, ಅಂದರೆ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ನನಗೆ ತುಪ್ಪ ಆಬ್ವಿಯಸ್ಲಿ ಇಷ್ಟ, ತುಪ್ಪ ಹಾಕ್ಕೊಂಡು ನಾನು ತಿಂತೀನಿ. ನನಗಂತೂ ಸಖತ್ತು ಇಷ್ಟ ಮಾಡ್ಕೊಂಡು ತಿನ್ನಬೇಕು ಅಂತ. ಹಾಗೆ ಹೋಳಿಗೆ ಅನ್ನೋದು ನಾನು ಓನ್ಲಿ ಹಬ್ಬದ ಟೈಮಲ್ಲಿ ಅಂತಲ್ಲ, ಯಾವಾಗ ತಿನ್ಬೇಕನ್ಸಿದ್ರೆ ಅವಾಗ ಮಾಡ್ಕೊಂಡು ತಿಂದ್ಬಿಡ್ತೀನಿ ನಾನು. ಸೊ ನನಗಂತೂ ಹೋಳಿಗೆ ತುಂಬಾ ಇಷ್ಟ. ಸೊ ನಿಮ್ಗೆ ಯಾರಿಗೆಲ್ಲ ಹೋಳಿಗೆ ಇಷ್ಟ ಅವರೆಲ್ಲ ಈ ರೆಸಿಪಿನ ಮಾಡ್ಕೊಂಡು ತಿನ್ನಿ, ಹೇಗಿದೆ ಅಂತ ನೋಡಿ. ಸೊ ನೋಡಿ, ಇಲ್ಲಿ ಫಸ್ಟ್ ಒಂದು ಕಾಯಿ ಒಬ್ಬಟ್ಟು ರೆಡಿ ಆಗೋಯ್ತು. ಸೊ ನಾನು ಇಲ್ಲಿ ಇನ್ನೊಂದು 2 ಮಾಡ್ತೀನಿ. ನೋಡಿ ಎಷ್ಟು ಸಾಫ್ಟಾಗಿದೆ ಮತ್ತು ಸ್ವಲ್ಪ ಕ್ರಿಸ್ಪಿಯಾಗಿದೆ. ಇಟ್ಕೊಂಡು ನೋಡಿದ್ರೇ ಗೊತ್ತಾಗ್ಬಿಡ್ತಿದೆ. ಸೊ ನೋಡಿ, ಈ ರೀತಿ ನೀವು ದೊಡ್ಡದಾಗಿ ಮಾಡಿಲ್ಲ ಅಂದರೆ ನೋಡಿ, ಈ ರೀತಿ ಚಿಕ್ಕ ಹೋಳಿಗೆ ಕೂಡ ಮಾಡ್ಕೊಂಡು ತಿನ್ನಿ. ಸೊ ಇವತ್ತು ಆ್ಯಕ್ಚುಲಿ ಏನಂದರೆ ಮನೆಯಲ್ಲಿ ಅಮ್ಮ ಇಲ್ಲ. ಸೊ ಅಮ್ಮ ಆಚೆ ಫಂಕ್ಷನ್ಗೆ ಹೋಗಿದ್ದಾರೆ.
ಅದಕ್ಕೆ ಹೋಳಿಗೆ ನಾನೇ ಮಾಡ್ಕೊಂಡು ತಿನ್ನೋಣ ಅಂದ್ಬಿಟ್ಟು, ಇನ್ನು ಅಮ್ಮಗೋಸ್ಕರ ವೆಯ್ಟ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾನೇ ಹೋಳಿಗೆಗೆಲ್ಲ ರೆಡಿ ಮಾಡಿ ಹೋಳಿಗೆ ಮಾಡ್ಕೊಂಡು ತಿಂತಾಯಿದ್ದೀನಿ. ಸೊ ಬರೋಕ್ಕೂ ಮುಂಚೆ ಮೇಯ್ನ್ ಇನ್ನೊಂದು ಏನಂದರೆ ಮಾಡಿರೋದೆಲ್ಲ ನೀಟಾಗಿ ವಾಶ್ ಮಾಡಿ ಎಲ್ಲ ಹೆಂಗಿತ್ತು ಹಂಗೆ ಇಟ್ಬಿಡ್ಬೇಕು, ಇಲ್ಲಾಂದರೆ ಬಂದಮೇಲೆ ಫುಲ್ ಆಮೇಲೆ ಗೊತ್ತಲ್ಲ ಅಮ್ಮಂದಿರು ಹಿಂಗೆ ಅಂತ, ಹಂಗಿರುತ್ತೆ ಅವ್ರ ಜೊತೆ ಇಟ್ಕೊಂಡ್ರೆ. ಸೊ ಅದಕ್ಕೆ ಅವ್ರು ಬರೋಕ್ಕೂ ಮುಂಚೆ ಎಲ್ಲ ನೀಟಾಗಿ ಏನೇನು ಮಾಡಿದ್ವೋ ಎಲ್ಲ ಗಲೀಜು ಮಾಡಿದ್ದೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಇಟ್ಬಿಟ್ರೆ ಅವ್ರಿಗೂ ಬಂದಮೇಲೆ ಖುಷಿಯಾಗಿರುತ್ತೆ. ಇಲ್ಲಾಂದರೆ ಬಂದಿದ್ದ ತಕ್ಷಣ ಫ್ರಸ್ಟ್ರೇಷನ್ ಆಗೋಗ್ತಾರೆ. ಆ ಫ್ರಸ್ಟ್ರೇಷನ್ ನಮ್ಮ ಮೇಲೆ ತೋರಿಸಿದ್ರೆ ಮುಗ್ದೋಯ್ತು. ಅದಕ್ಕೋಸ್ಕರ ಮನೇಲಿ ಎಸ್ಪೆಷಲಿ ಕಿಚನ್ನಲ್ಲಿ ಏನಾದರೂ ಮಾಡಿದ್ರು ಅದನ್ನು ಎಲ್ಲಿದೆಯೋ ಅಲ್ಲಿ ಐಟಮ್ಸ್ ಇಟ್ಬಿಡ್ಬೇಕು. ಇಲ್ಲಾಂದರೆ ಅವ್ರು ಬಂದಮೇಲೆ ಐಟಮ್ ಅಲ್ಲೋಗಿರೋದು ಬಾಕ್ಸ್ ಇಲ್ಲೋಗಿರೋದು ಅಲ್ಲೋಗಿರೋದು ಈ ಕಡೆ ಆ ಕಡೆ ಆಗಿದ್ರೂ ಮುಗೀತು ಅಮ್ಮನ ಕೈಯಲ್ಲಿ. ಅದಕ್ಕೆ ಹುಷಾರಾಗಿರಿ ಕುಕ್ಕಿಂಗ್ ಮಾಡೋ ಗರ್ಲ್ಸ್ ಎಲ್ಲ ನಿಮ್ಮ ಅಮ್ಮನ ಹತ್ರ. ಸೊ ನಾನು ಈ ರೀತಿ ಚಿಕ್ಕ ಫಸ್ಟು ಒಂದು ದೊಡ್ಡದು ಮಾಡಿದೆ. ಸೊ ಈ ರೀತಿ ನೀವು ಚಿಕ್ಕದು ಬೇಕಾದ್ರೆ ಚಿಕ್ಕದು ಮಾಡ್ಕೋಬೋದು. ನಿಮ್ಮ ಸೈಜ್ಗೆ ನಿಮ್ಗೆ ಯಾವ ಥರ ಸೈಜ್ ಇಷ್ಟ ಆಗುತ್ತೋ ಆ ಸೈಜಲ್ಲಿ ಹೋಳಿಗೆ ಮಾಡ್ಕೊಂಡು ತಿನ್ನಿ. ಮತ್ತು ನನಗಂತೂ ಇವತ್ತು ಮೂವಿಗೆ ಹೋಗಬೇಕು ಅಂತ ಆ್ಯಕ್ಚುಲಿ ಪ್ಲ್ಯಾನ್ ಇತ್ತು. ಸೊ ಬಟ್ ಬೇಡ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ. ಯಾರು ಹೋಗ್ತಾರೆ ಅಂದ್ಬಿಟ್ಟು ಮನೆಯಲ್ಲೇ ನೋಡ್ಕೊಳ್ಳೋಣ. ಅಮ್ಮ ಬೇರೆ ಮನೇಲಿಲ್ಲ. ಸೊ ಮನೇಲಿ ಯಾರೂ ಇಲ್ಲ ಅಂದರೆ ಆಮೇಲೆ ನಾನು ಮೂವಿಗೆ ಹೋಗ್ಬಿಟ್ರೆ ಮನೇಲಿ ಯಾರೂ ಇರಲ್ವಲ್ಲ, ಅದಕ್ಕೋಸ್ಕರ ಮೂವಿನ ಕ್ಯಾನ್ಸಲ್ ಮಾಡಿದ್ದಾಯಿತು. ಫೋನಲ್ಲೇ ನೋಡ್ಕೊಳ್ಳೋಣ ಅಂತ. ಸೊ ಫೋನಲ್ಲಿ ನಾನು ಹಾರರ್ ಮೂವೀಸ್ ತುಂಬಾ ಸರ್ಚ್ ಮಾಡಿದೆ, ಯಾವುದು ಹಾರರ್ ಮೂವೀಸ್ ನೋಡೋಣ ಅಂತ. ಸೊ ಹೊಸ್ದಾಗಿ ಹಾರರ್ ಮೂವೀಸ್ ಯಾವುದೂ ಸಿಕ್ಕಲಿಲ್ಲ. ಭೂಲ್ ಭುಲಯ್ಯ 4 ಒಂದೇ ಇತ್ತು, ಇನ್ಯಾವುದೂ ಸಿಕ್ಕಲಿಲ್ಲ. ಸೊ ಅದನ್ನು ನೋಡಿದ್ದೀನಿ ಆಲ್ರೆಡಿ. ಮತ್ತೆ ಇನ್ಯಾವುದು ನೋಡೋಣ ಅಂತಂದರೆ ಆ್ಯಕ್ಚುಲಿ ಭೂತ್ನಾಥ್ ಇತ್ತು. ಸೊ ಅದರಲ್ಲಿ ಅಮಿತಾಬ್ ಬಚ್ಚನ್ ಮತ್ತು ಶಾರುಖ್ ಖಾನ್ ಅವ್ರು ಆ್ಯಕ್ಟ್ ಮಾಡಿರೋದು. ನಿಜವಲ್ಲ ಆ ಫಿಲಮ್ ತುಂಬಾ ಚೆನ್ನಾಗಿದೆ, ಕಾಮಿಡಿಯಾಗೂ ಇದೆ, ಹಾಗೆ ಸ್ವಲ್ಪ ಎಮೋಷ್ನಲ್ ಆಗೂ ಇದೆ ಮೂವಿ. ಹಿಂದಿ ಮೂವಿ. ಸೊ ಚೆನ್ನಾಗಿದೆ. ಚಿಕ್ಕ ಮಕ್ಕಳಿಗೆ ಅನ್ನೋರಿಗೆ ತುಂಬ ಇಷ್ಟ ಆಗುತ್ತೆ ಮೂವಿ. ಹಾಗೆ ನನಗಂತೂ ತುಂಬಾ ಇಷ್ಟ. ಸೊ ಆ ಮೂವಿ ನೋಡಿದೆ. ಸೊ ಆ ಮೂವಿ ನೋಡಿಕೊಂಡು ಆಮೇಲೆ ನೆಟ್ಫ್ಲಿಕ್ಸಲ್ಲಿ ಇನ್ಯಾವುದಾದ್ರೂ ಮೂವಿ ಇದೆಯಾ ಅಂತ ಹುಡುಕ್ತೆ. ಹಾಗೆ ಪುಷ್ಪ 2 ಇತ್ತು. ಸೊ ಪುಷ್ಪ 2 ಕೂಡ ನೋಡಿದ್ದೀನಿ. ಸೊ ಇನ್ನೊಂದ್ಸತಿ ನೋಡೋಣ ಅಂದ್ಬಿಟ್ಟು ನೋಡಿದೆ. ಸೊ ಇಷ್ಟರಲ್ಲಿ ನಮ್ಮ ಹೋಳಿಗೆ ಕೂಡ ರೆಡಿ ಆಗಿಬಿಟ್ಟು. ಸೊ ನೀವು ಕೂಡ ಟ್ರೈ ಮಾಡ್ಕೊಂಡು ತಿನ್ನಿ ಫ್ರೆಂಡ್ಸ್. ಬಾಯ್.